ರಾಮಚಾರಿ ಸೀರಿಯಲ್. ಶಹಬ್ಬಾಸ್ ಕೃಷ್ಣ ಚಾರುಲತಾ ಪ್ರಾಣ ಉಳಿಸಿ ಅಣ್ಣನಿಗಾಗಿ ನಂದಾದೀಪವಾದ ತಮ್ಮ. ರಾಮಚಾರಿ ಧಾರಾವಾಹಿ ಇದೀಗ ರೋಚಕ ಹಂತ ತಲುಪಿದೆ. ಗಂಡನ ಪ್ರಾಣ ಉಳಿಸಲು ಭಯಂಕರವಾದ ಕಪಾಲಿ ಬೆಟ್ಟಕ್ಕೆ ಚಾರುಲತಾ ತೆರಳಿದ್ದಳು. ಅಲ್ಲಿ ವಾಮಾಚಾರ ಮಾಡುವವರ ಕೈಗೆ ಸಿಕ್ಕಿದ್ದ ಚಾರುಲತಾ ಅಮಾಸೆಯೊಂದು ಬಲಿಯಾಗಬೇಕಿತ್ತು. ಇನ್ನೇನು ಚಾರುಲತಾ ಪ್ರಾಣ ಪಕ್ಷಿ ಹಾರಿ ಹೋಗಬೇಕು ಎನ್ನುವಷ್ಟರಲ್ಲಿ ದೇವರ ತರ ಪ್ರತ್ಯಕ್ಷನಾದವನು ಕೃಷ್ಣ. ವಾಮಾಚಾರ ಮಾಡುವವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದ ಕೃಷ್ಣ ಅತ್ತಿಗೆ ಚಾರುಲತಾ ಪ್ರಾಣವನ್ನು ಉಳಿಸುತ್ತಾನೆ. ಜೊತೆಗೆ ಅಣ್ಣ ರಾಮಚಾರಿಯ ಪ್ರಾಣ ಉಳಿಸಲು ನಂದಾದೀಪವನ್ನು ತರುತ್ತಾನೆ. ಕಪಾಲಿ ಬೆಟ್ಟದಲ್ಲಿ ಪ್ರಾಣಜ್ಯೋತಿ. ಕಪಾಲಿ ಬೆಟ್ಟದಲ್ಲಿ ಅಮಾವಾಸ್ಯೆಯಂದು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಅಮೂಲ್ಯವಾದ ಗಿಡ ಮೂಲಿಕೆಗಳಿಂದ ತಯಾರಿಸಿದ ಎಣ್ಣೆಯಿಂದ ದೀಪ ಹಚ್ಚುತ್ತಾರೆ. ಅಲ್ಲಿಗೆ ಹೋಗಿ ಅಲ್ಲಿಂದ ದೀಪ ಹಚ್ಚಿಕೊಂಡು ಬಂದರೆ, ದೀಪ ಆರದ ಹಾಗೆ ಕಾಪಾಡಿಕೊಂಡು ಬಂದರೆ ರಾಮಚಾರಿಯ ಪ್ರಾಣಜ್ಯೋತಿ ಉಳಿಯುತ್ತದೆ ಅಂತ ಚಾರುಲತಾಗೆ ಗುರುಗಳು ತಿಳಿಸಿದ್ದರು. ರಾಮಚಾರಿ ಬದುಕಬೇಕು ಅಂತ ರಿಸ್ಕ್ ತಗೊಂಡು ಕಪಾಲಿ ಬೆಟ್ಟಕ್ಕೆ ಚಾರುಲತಾ ತೆರಳಿದ್ದಳು. ಆದರೆ ಅಲ್ಲಿ ವಾಮಾಚಾರ ಮಾಡುವವರ ಕೈಗೆ ಚಾರುಲತಾ ಸಿಕ್ಕಿಬಿದ್ದಳು. ಅಮಾವಾಸ್ಯೆಯಂದು ಚಾರುಲತಾಳನ್ನು ಬಲಿ ಕೊಡುವ ವಾಮಾಚಾರ ಮಾಡೋರು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಆದರೆ ಅಷ್ಟರಲ್ಲಿ ಪ್ರತ್ಯಕ್ಷನಾಗಿದ್ದು ಚಾರುಲತಾವನ್ನು ಕಾಪಾಡಿದ ಕೃಷ್ಣ. ವಾಮಾಚಾರ ಮಾಡುವವರಿಗೆ ಚೆನ್ನಾಗಿ ಹೊಡೆದು ಬಡಿದು ಚಾರುಲತಾಳನ್ನು ಅಪಾಯದ ಕೂಪದಿಂದ ಕೃಷ್ಣ ಪಾರು ಮಾಡುತ್ತಾನೆ. ಜೊತೆಗೆ ರಾಮಚಾರಿ ಬದುಕುಳಿಯಲು ಬೇಕಾಗಿರುವ ನಂದಾದೀಪವನ್ನು ಕಪಾಲಿ ಬೆಟ್ಟದಿಂದ ಕೃಷ್ಣ ತರುತ್ತಾನೆ. ಹಾಗಾದರೆ ರಾಮಚಾರಿಯ ಪ್ರಾಣ ಜ್ಯೋತಿ ಬೆಳಗುತ್ತಾನ? ರಾಮಚಾರಿ ಬದುಕುಳಿಯುತ್ತಾನ? ದೇವ್ ಮಾನ್ಯತೆಗೆ ಆತಂಕ. ಚೆನ್ನಾಗಿ ಬದುಕಿದ ಮೇಲೆ ರಾಮಚಾರಿ ವೇಷದಲ್ಲಿರುವ ಕೃಷ್ಣನ ಮುಂದೆ ದೇವ್ ಸತ್ಯವನ್ನೆಲ್ಲ ಕಕ್ಕಿದ್ದಾನೆ. ರಾಮಚಾರಿ ಯಾವ ತಪ್ಪನ್ನು ಮಾಡಿಲ್ಲ. ಇದೆಲ್ಲ ಮಾನ್ಯತಾ ಪ್ಲಾನ್. ಚಾರುಲತಾ ರಾಮಚಾರಿಯನ್ನು ದೂರ ಮಾಡುವ ಸಲುವಾಗಿ ಮಾನ್ಯತಾ ಈ ಪ್ಲಾನ್ ಮಾಡಿದಳು. ಕಿಲ್ಲರ್ ಕಿಟ್ಟಿ ಜಾಗದಲ್ಲಿ ರಾಮಚಾರಿಯನ್ನು ಜೈಲಿನೊಳಗೆ ಕಳಿಸಿದ್ದು ನಾನೇ ಅಂತ ಇನ್ಸ್ಪೆಕ್ಟರ್ ದೇವ್ ಒಪ್ಪಿಕೊಳ್ಳುತ್ತಾರೆ. ಅದನ್ನು ಕೃಷ್ಣ ವಿಡಿಯೋ ಶೂಟ್ ಮಾಡಿಕೊಂಡಿರುತ್ತಾನೆ. ನನಗೆ ಏನಾದರೂ ತೊಂದರೆ ಮಾಡಿದರೆ ಹೆಚ್ಚು ಕಮ್ಮಿ ಆದರೆ ಈ ವಿಡಿಯೋ ಎಲ್ಲ ನ್ಯೂಸ್ ಚಾನೆಲ್ಗಳಿಗೆ ಬರುತ್ತದೆ ಎಂದು ದೇವ್ಗೆ ಕೃಷ್ಣ ಬ್ಲ್ಯಾಕ್ಮೇಲ್ ಮಾಡುತ್ತಾನೆ. ಹೀಗಾಗಿ ದೇವ್ ಮತ್ತು ಮಾನ್ಯತೆಗೆ ಈಗೇನು ಮಾಡಲಾಗದ ಪರಿಸ್ಥಿತಿ ತಲುಪಿದ್ದಾರೆ. ವಿಡಿಯೋ ಲೀಕ್ ಆದರೆ ದೇವ್ ಮತ್ತು ಮಾನ್ಯತೆ ಜೈಲಿಗೆ ಹೋಗಬೇಕು. ಪರಿಣಾಮ ರಾಮಚಾರಿ ತಂಟೆಗೆ ಹೋಗರೆ ತೆಪ್ಪಗೆ ಇರದೆ ದೇವ್ ಮತ್ತು ಮಾನ್ಯತೆಗೆ ಬೇರೆ ದಾರಿ ಇಲ್ಲ. ಮಾನ್ಯತೆಳ ಸ್ವಾರ್ಥ, ವೈಶಾಖಳ ದುರಾಸೆಯಿಂದ ರಾಮಚಾರಿಯ ಪ್ರಾಣ ಅಪಾಯದಲ್ಲಿದೆ. ಗಂಡನನ್ನು ಉಳಿಸಿಕೊಳ್ಳಲು ಚಾರು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ತನ್ನ ಗಂಡನ ಈ ಸ್ಥಿತಿಯ ಹಿಂದೆ ಅಮ್ಮನ ಕೈವಾಡ ಇದೆ ಎಂದು ಗೊತ್ತಾದರೆ ಖಂಡಿತ ಸುಮ್ಮನೆ ಬಿಡುವಳಲ್ಲ ಚಾರು. ಆದರೆ ಇನ್ನೂ ಆ ಸತ್ಯ ಗೊತ್ತಾಗಿಲ್ಲ. ರಾಮಚಾರಿಯ ಸುದ್ದಿಗೆ ಬಂದರೇನೆ ಸರಿಯಾಗಿ ಪಾಠ ಕಲಿಸುವ ಚಾರು ಪ್ರಾಣ ತೆಗೆಯುವ ಹಂತಕ್ಕೆ ಹೋದರೆ ಅವರ ಪ್ರಾಣವನ್ನೇ ತೆಗೆದು ಬಿಡುತ್ತಾಳೆ. ಈಗ ಕಿಟ್ಟಿ ಬೇರೆ ಪೂರ್ತಿಯಾಗಿ ಬದಲಾಗಿದ್ದಾನೆ. ಅಪ್ಪ, ಅಮ್ಮ, ತಂಗಿ, ಅತ್ತಿಗೆ, ಅಜ್ಜಿ ಸಿಕ್ಕ ಖುಷಿಯಲ್ಲಿದ್ದಾನೆ. ಶತ್ರುಗಳಿಗೆ ಪಾಠ ಕಲಿಸುವುದಲ್ಲದೆ ಅಣ್ಣನನ್ನು ಬದುಕಿಸುತ್ತೇನೆ ಎಂಬ ಹಠ ತೊಟ್ಟಿದ್ದಾನೆ. ಈ ಮೂಲಕ ಕಿಟ್ಟಿ ನೋಡುಗರಿಗೆ ಇಷ್ಟವಾಗುತ್ತಿದ್ದಾನೆ. ದುಷ್ಟರ ಕೈಯಿಂದ ಚಾರು ಬಚಾವ್. ರಾಮಚಾರಿಯ ಪ್ರಾಣ ಉಳಿಸಬೇಕು ಎಂದರೆ ಪ್ರಾಣ ಜ್ಯೋತಿಯನ್ನು ತರಬೇಕಾಗಿತ್ತು. ಅದಕ್ಕಾಗಿ ಕಪಾಲಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಕಪಾಲಿ ಬೆಟ್ಟದಲ್ಲಿ ದುಷ್ಟರೇ ಹೆಚ್ಚಾಗಿದ್ದರು. ಚಾರು ದುಷ್ಟರ ಕೈನಲ್ಲಿ ಸಿಕ್ಕಿಬಿದ್ದಿದ್ದಳು. ಅಷ್ಟರಲ್ಲಿ ದೇವರಂತೆ ಬಂದವನು ಕಿಟ್ಟಿ ಎಲ್ಲರನ್ನು ಹೊಡೆದು ಬಡಿದು ಚಾರುಳನ್ನು ಕಾಪಾಡಿಕೊಂಡು ಬಂದ. ಆದರೆ ಇದು ಚಾರುಗೆ ಇಷ್ಟವಿರಲಿಲ್ಲ. ಯಾಕಂದರೆ ಚಾರುಗೆ ತನ್ನ ಗಂಡ ಉಳಿಯುವುದು ಬೇಕಿತ್ತು. ತನ್ನ ಪ್ರಾಣ ಹೋದರೂ ರಾಮಚಾರಿಯ ಉಳಿಯುವುದು ಆಗಿತ್ತು. ಕಿಟ್ಟಿಯನ್ನು ಬೈದ ಚಾರು. ಕಿಟ್ಟಿ ಬೆಟ್ಟದಿಂದ ಅತ್ತಿಗೆಯನ್ನು ರಕ್ಷಿಸಿ ಕರೆದುಕೊಂಡು ಬಂದು ಅಣ್ಣನ ಬಳಿ ಮಾತನಾಡೋಕ್ಕೆ ಶುರು ಮಾಡಿದ್ದ. ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದ. ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ, ಬೇಗ ಹುಷಾರಾಗು ಅಣ್ಣ ಅಂತ ಹೇಳುವಾಗಲೇ ಚಾರು ಅಲ್ಲಿಗೆ ಬಂದರು. ಕಿಟ್ಟಿಯನ್ನು ಬೈದಿದ್ದಾಳೆ. ಇಷ್ಟೆಲ್ಲ ಮಾಡಿದ್ದೇ ಸರಿ ಇಲ್ಲ. ಈಗ ಬೇರೆ ಇಲ್ಲಿಗೆ ಬಂದದ್ದು ಯಾಕೆ? ನೀನು ಸುಮ್ಮನೆ ಇದ್ದಿದ್ದರೆ ನನ್ನ ಗಂಡನ ಪ್ರಾಣ ಉಳಿಯುತ್ತಾ ಇದ್ದೆ ಎಂದಿದ್ದಾಳೆ. ಆದರೆ ಕಿಟ್ಟಿ ಕ್ಷಮೆಯನ್ನು ಕೇಳಿದ್ದಾನೆ. ಮನೆಗೆ ಬಂದ ಮೇಲೆ ಅಪ್ಪ ಅಮ್ಮ ಅಂತ ಗೊತ್ತಾಯಿತು, ಕ್ಷಮಿಸಿ ಎಂದರು. ಕ್ಷಮಿಸುತ್ತಿಲ್ಲ. ಪ್ರಾಣ ಜ್ಯೋತಿ ತಂದ ಕಿಟ್ಟಿಯನ್ನು ಮನ ಬಂದಂತೆ ಬೈಯುತ್ತಿರುವಾಗಲೇ ಗುರೂಜಿಗಳು ಬಂದರು. ಆತನನ್ನು ಭಯಬೇಡ ಅಮ್ಮ, ಆತ ಬರೀ ನಿನ್ನನ್ನು ಮಾತ್ರ ಅಲ್ಲ ಪ್ರಾಣ ಜ್ಯೋತಿಯನ್ನು ತಂದಿದ್ದಾನೆ ಎಂದು ಹೇಳಿದ್ದಾರೆ. ಆಗ ಚಾರುಗೆ ಕೊಂಚ ಸಮಾಧಾನವಾಗಿದೆ. ಅಣ್ಣನನ್ನು ಉಳಿಸುವುದಕ್ಕೆ ತಮ್ಮ ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡಿದ್ದು ಹೇಳಿ ಸಮಾಧಾನಗೊಂಡಿದ್ದಾಳೆ. ಆದರೆ ಈ ಸಮಯಕ್ಕೆ ರಾಮಚಾರಿ ಹುಷಾರಾಗಿ ಬಿಟ್ಟರೆ ಸಾಕಾಗಿದೆ. ಕಿಟ್ಟಿಯನ್ನು ಇಷ್ಟಪಟ್ಟ ಪ್ರೇಕ್ಷಕರು. ಕಿಟ್ಟಿಗೆ ತನ್ನ ಅಪ್ಪ ಅಮ್ಮ ಸಿಕ್ಕಿರುವ ಖುಷಿಯಾಗಿದೆ. ಯಾಕೆಂದರೆ ಕಿಟ್ಟಿ ಇಷ್ಟು ದಿನ ಅಪ್ಪ ಅಮ್ಮ ಕೆಟ್ಟವರು ಎಂದು ಭಾವಿಸಿದ್ದ. ಆದರೆ ಮನೆಗೆ ಬಂದ ಮೇಲೆ ಗೊತ್ತಾಗಿತ್ತು ಇನ್ನೂ ಹುಡುಕಾಟ ನಡೆಸುತ್ತಿದ್ದಾರೆ ಅಂತ. ಬಳಿಕ ಅಪ್ಪ ಅಮ್ಮನ ಬಳಿ ಕ್ಷಮೆ ಕೇಳಿ ಈಗ ಒಳ್ಳೆಯ ಮಗನಾಗಿದ್ದಾನೆ. ಇದನ್ನು ಗಮನಿಸಿದ ಪ್ರೇಕ್ಷಕರು ನಮಗೆ ಕಿಟ್ಟಿ ಎಂದರೆ ಇಷ್ಟ ಎಂದೇ ಕಮೆಂಟ್ ಹಾಕುತ್ತಿದ್ದಾರೆ. ಕಿಟ್ಟಿಯನ್ನು ಚಾರು ಈಗಲಾದರೂ ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲಮ್ಮ, ಚಾರು ಕೃಷ್ಣ ಬರದೇ ಇದ್ದಿದ್ದರೆ ನೀನು ಸತ್ತೋಗ್ತಾ ಇದ್ದೆ ಅಂತ ಕಮೆಂಟ್ ಹಾಕುತ್ತಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.